ಭಾರತದ ಚುನಾವಣಾ ಆಯೋಗ ದಿನಾಂಕ 14/5/2026 ಒಂದು ನೋಟಿಫಿಕೇಶನ್ ಬೇಸಿಸ್ ಮೇಲೆ ದೇಶದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿದೆ. ಆ 16 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ. ಸೊ ಈ ರೀತಿಯ ಪ್ರಕ್ರಿಯೆಯನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಲ್ ರೋಲ್ ಅನ್ನ ನಾವು ಇಲ್ಲಿಯವರೆಗೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 10 ಬಾರಿ ಮಾಡಿದೀವಿ. ಇದು ಮೊದಲೇ ಬಾರಿ ಏನಲ್ಲ. 1950, 51, 52, 56, 57, 60, 61, 65, 66, 83, 84, 87, 89, 93, 95 ಮತ್ತು 2002 ಮತ್ತೆ 4 ಮಧ್ಯದಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಸನ್ಮಾನ್ಯ ಭಾರತದ ಚುನಾವಣಾ ಆಯೋಗ ಕೈಗೊಂಡಿದೆ. ಸೊ ಈ ರೀತಿಯ ಪ್ರಕ್ರಿಯೆಯನ್ನು ನಾವು ಕರ್ನಾಟಕದಲ್ಲೂ ಕೂಡ ಈ ಬಾರಿ ಪ್ರಾರಂಭ ಮಾಡಿದೀವಿ. ಅದಕ್ಕೆ ಪೂರಕವಾಗಿ ನಾವು ಕಳೆದ ಕೆಲವು ತಿಂಗಳುಗಳಿಂದ ಪ್ರಿಪರೇಟರಿ ವರ್ಕ್ ಅನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅದು 2002ರ ಮತಗಟ್ಟೆಯಲ್ಲಿ ಈಗಿನ ಮತದಾರರನ್ನ ನಾವು ಲಿಂಕ್ ಮಾಡುವಂಥದ್ದು, ಆ ನಂತರ ಅವರ ಪ್ರೊಜಿನಿಯನ್ನ ಮ್ಯಾಪಿಂಗ್ ಮಾಡುವಂತ ಕೆಲಸಗಳನ್ನು ಕೂಡ ನಾವು ಇದಕ್ಕೆ ಪೂರಕವಾಗಿ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಆಕ್ಟಿವಿಟಿ ಆಗಿರ್ತದೆ. ಸೊ ಈ ಒಂದು SIR ಅಲ್ಲಿ ಈ ಬಾರಿ ಅಕ್ಟೋಬರ್ 1, 2026 ಇದನ್ನ ನಾವು ಕ್ವಾಲಿಫೈಯಿಂಗ್ ಡೇಟ್ ಆಗಿ ಇಟ್ಕೊಂಡು ಮತದಾರರನ್ನ ಸೇರ್ಪಡೆಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಿ. ತಮ್ಮೆಲ್ಲರಿಗೂ ಮಾಹಿತಿ ಇರುವ ಹಾಗೆ ಇದರಲ್ಲಿ 2026ರಿಂದ 29/6/2016 ನಾವು ಪ್ರಿಪರೇಟರಿ ವರ್ಕ್ ಗಳನ್ನ ಮಾಡ್ಕೊಳ್ತೀವಿ. ಅಲ್ಲಿವರೆಗೆ ಟ್ರೈನಿಂಗ್ ಅನ್ನ ಮಾಡ್ತೀವಿ. ಲೈಕ್ DEO ಇಂದ ಇಟ್ಕೊಂಡು ನಮ್ಮ BLO ಒಳಗೆ ಪ್ರತಿ ಹಂತದ ಎಲ್ಲಾ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸಿಬ್ಬಂದಿ ಅಧಿಕಾರಿ ಪ್ರತಿಯೊಬ್ಬರಿಗೂ ಇದರದ್ದು ಟ್ರೈನಿಂಗ್ ಅನ್ನ ನಾವು ಕೊಡುವಂತ ಪ್ರಕ್ರಿಯೆ ಈಗ 29/6 ನಾವು ಮಾಡ್ತೀವಿ. ಆ ನಂತರ ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಈ ಸ್ಟೇಷನರಿಗಳನ್ನ ಪ್ರಿಂಟ್ ಮಾಡಿಕೊಂಡು ಸಪ್ಲೈ ಮಾಡಿಕೊಂಡು ಅದನ್ನ ಪ್ರತಿಯೊಬ್ಬ BLO ವರೆಗೆ ತಲುಪಿಸುವಂತ ಪ್ರಕ್ರಿಯೆಗಳನ್ನ ನಾವು ಈ 29ರವರೆಗೆ ಮಾಡೋಕ್ಕೆ ಉದ್ದೇಶವನ್ನ ಹೊಂದಿದ್ದೇವೆ. ಆನಂತರ 30/6/26ರಿಂದ 29/7/26 ಇಲ್ಲಿವರೆಗೆ ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ ಅವರು ಪ್ರತಿ ಮನೆಗೆ ವಿಸಿಟ್ ಅನ್ನ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಡ್ತಾರೆ. ಪ್ರತಿಯೊಬ್ಬ ಮತದಾರನಿಗೆ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಡ್ತೀವಿ. ಒಂದು ಮನೆಯಲ್ಲಿ 4 ಜನ ಮತದಾರರು ಇದ್ರು ಅಂತ ಹೇಳಿದ್ರೆ 4 ಎನ್ಯುಮರೇಷನ್ ಫಾರ್ಮ್ ಇನ್ ಡೂಪ್ಲಿಕೇಟ್, ದ್ವಿಪ್ರತಿಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಗಳನ್ನ ಕೊಡ್ತೀವಿ. ಆ 2 ಪ್ರತಿಯಲ್ಲಿ ಇರ್ತಕ್ಕಂಥದ್ದನ್ನ ಒಂದನ್ನ ಅವರು ಫಿಲ್ ಮಾಡಿದ ಮೇಲೆ ತಮ್ಮ ರೆಫರೆನ್ಸ್ಗೋಸ್ಕರ ಆಸ್ ಅಕ್ನಾಲಜ್ಮೆಂಟ್ ಮತದಾರರು ಇಟ್ಕೊಳ್ಳೋಕೆ ಅವಕಾಶ ಇದೆ. ಇನ್ನೊಂದನ್ನ ಕಾಪಿಯನ್ನ ಅವರು BLOಗೆ ತಲುಪಿಸಬೇಕು. BLO ಅದನ್ನ ನಮ್ಮ ಆಪ್ ಅಲ್ಲಿ ಅದನ್ನ ಇಂಡಿಕರಣ ಮಾಡುವಂತ ಪ್ರಕ್ರಿಯೆ ಕೂಡ ಆಗ್ತದೆ. ಸೊ ಈ ಪ್ರಕ್ರಿಯೆನ ನಾವು ಜೂನ್ 30ರಿಂದ 29 ಜುಲೈವರೆಗೆ ಮಾಡೋದಕ್ಕೆ ಉದ್ದೇಶಿಸಿದ್ದೀವಿ. ಈ ಎಲ್ಲ ನಮ್ಮ ಈ ಟೈಮ್ ಲೈನ್ ಗಳನ್ನ ಎಲೆಕ್ಷನ್ ಕಮಿಷನ್ ಇಂದ ನಿರ್ಧರಿಸಿ ರಾಜ್ಯಾದ್ಯಂತ ಈ ಟೈಮ್ ಲೈನ್ ಗಳನ್ನ ನಾವು ಅನುಸರಿಸಿಕೊಂಡು ಹೋಗ್ಬೇಕಾಗ್ತದೆ. ಆ ನಂತರ 29/7 ಏನು ನಮ್ ಜುಲೈ 29ರವರೆಗೆ ಈಗ ಫಾರ್ಮ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಅದೇ ಸಮಯದವರೆಗೆ ನಮಗೆ ಈ ಬೂತ್ ಗಳನ್ನ ರ್ಯಾಷನಲೈಸ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಯಾವುದೇ ರೀತಿಯ ಹಳೆಯ ಎಲೆಕ್ಷನ್ ಗಳಲ್ಲಿ ನಮ್ ಗಮನಕ್ಕೆ ಬಂದಿರತಕ್ಕಂತ ನ್ಯೂನ್ಯತೆಗಳನ್ನ ಕಡಿಮೆ ಮಾಡಿಕೊಡೋದಕ್ಕೋಸ್ಕರ ಆ ನಂತರ ಮತದಾರರಿಗೆ ಇನ್ನು ಪೂರಕವಾಗಿ ಅಥವಾ ಸುಲಭವಾಗಿ ಮತಗಟ್ಟೆಗೆ ಆಕ್ಸೆಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಇನ್ಫ್ರಾಸ್ಟ್ರಕ್ಚರಲ್ ಬದಲಾವಣೆ ಆಗಿರ್ಬೋದು, ಆನಂತರ ಪೋಲಿಂಗ್ ಬೂತ್ ಗಳನ್ನ ರ್ಯಾಷನಲೈಸ್ ಮಾಡುವಂತ ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ನಾವು ಜುಲೈ 29ರವರೆಗೆ ಮಾಡ್ತೀವಿ. ಅದಕ್ಕೆ ಏನಾದ್ರೂ ಇನ್ಪುಟ್ಸ್ ಗಳಿದ್ರೆ ಅಲ್ಲಿವರೆಗೆ ನಮ್ಗೆ ಕೊಡೋದಕ್ಕೂ ಕೂಡ ಎಲ್ಲರೂ ಮುಕ್ತರಾಗಿರ್ತಾರೆ. ಆ ನಂತರ 5/8/26ಕ್ಕೆ ಆಸ್ ಈಸ್ ವೇರ್ ಈಸ್ ನಾವು ಡ್ರಾಫ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಡ್ರಾಫ್ಟ್ ಅನ್ನ ಪಬ್ಲಿಷ್ ಮಾಡಿ ಅದರಲ್ಲಿ 5/8/26ರಿಂದ 4/9/26 ಅಂದ್ರೆ 1 ತಿಂಗಳವರೆಗೆ ಈಗ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅನ್ನ ಕೊಡೋದಕ್ಕೆ ಅವಕಾಶ ಇರ್ತದೆ. ಅದಾದ ನಂತರ
ಈ ಯಾರು ನಮ್ಮ 2002 ಮತದಾರರ ಪಟ್ಟಿಗೆ ನಮಗೆ ಲಿಂಕೇಜಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ವೋ ಅಂತ ಎಲ್ಲ ಮತದಾರರಿಗೆ ನೋಟಿಸ್ ಅನ್ನ ಕೊಟ್ಟು ಅದನ್ನ ಹಿಯರ್ ಮಾಡುವಂತ ಪ್ರಕ್ರಿಯೆಯನ್ನ ನಾವು ಮಾಡಬೇಕಾಗ್ತದೆ. ಅದು 5/8/2026 3/10/2026 ಈ ಎಲ್ಲಾ ಪ್ರಕ್ರಿಯೆಯನ್ನ ನಡೆಸ್ತೀವಿ. ಈ ಎಲ್ಲಾ ಪ್ರಕ್ರಿಯೆಯನ್ನ ನಡೆಸಿ 7/10/26 7 ಅಕ್ಟೋಬರ್ 26ಕ್ಕೆ ನಾವು ನಮ್ಮ ಫೈನಲ್ ಡ್ರಾಫ್ಟ್ ಅನ್ನ ಪಬ್ಲಿಷ್ ಮಾಡಲಿಕ್ಕೆ ಉದ್ದೇಶವನ್ನ ಹೊಂದಿದ್ದೇವೆ. ತಮಗೆ ಮಾಹಿತಿಗೋಸ್ಕರ ಜಿಲ್ಲೆಯಲ್ಲಿ 1793 ಬೂತ್ಗಳಿದೆ. ಇಲ್ಲಿಯವರೆಗೆ 1/6/26 ಜನವರಿ 1 ಜೂನ್ 26 15,26,829 ಮತದಾರರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಈ ಎಲ್ಲಾ ಮತದಾರರಿಗೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಡೋದಕ್ಕೆ ಉದ್ದೇಶವನ್ನ ಹೊಂದಿದ್ದೇವೆ. ಆನಂತರ ಈ ಒಂದು ಮಾಧ್ಯಮಗೋಷ್ಠಿಗಿಂತ ಮುಂಚೆ ನಾವು ಎಲ್ಲ ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಕರೆದು ಅವ್ರಿಗೂ ಕೂಡ ಸಹಕಾರವನ್ನ ಕೋರಿದ್ದೇವೆ. ಮುಖ್ಯವಾಗಿ ನಮಗೆ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಕ ಮಾಡೋದಕ್ಕೆ ಅವರ ಸಹಕಾರ ನಮಗೆ ಮುಖ್ಯವಾಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ ಬೂತ್ ಲೆವೆಲ್ ಏಜೆಂಟ್ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿನೇ ಪ್ರಕ್ರಿಯೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯ ಗೊಂದಲಗಳಾಗಿರ್ಬೋದು ಅಥವಾ ವದಂತಿಗಳನ್ನ ನಂಬಿ ಅದನ್ನ ಬೇರೆ ತಾತ್ವಿಕ ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಳ್ಳಕ್ಕೆ ಹೋಗದೇನೆ ಅದನ್ನ ಪ್ರಕ್ರಿಯೆಯಲ್ಲಿ ಬಾಧ್ಯತೆ ಉಂಟಾಗುವಂತ ಪರಿಸ್ಥಿತಿ ಇರೋದ್ರಿಂದ ವಿ ಹ್ಯಾವ್ ರಿಕ್ವೆಸ್ಟೆಡ್ ದೆಮ್ ಪ್ರತಿಯೊಂದು ಬೂತ್ಗೆ ಏಜೆಂಟ್ ಗಳನ್ನ ಎಲ್ಲಾ ಪಕ್ಷದವರು ನಮ್ಗೆ ನಾಮಿನೇಟ್ ಮಾಡಿಕೊಡಿ ಅಂತ ಕೇಳಿದೀವಿ. 3 ಪಕ್ಷದಿಂದ ಇಲ್ಲಿವರೆಗೆ ನಮಗೆ 4,376 ಬೂತ್ ಲೆವೆಲ್ ಏಜೆಂಟ್ ಗಳನ್ನ ಆಲ್ರೆಡಿ ನೇಮಕ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏಜೆಂಟ್ಸ್ ಗಳನ್ನ ನೇಮಕ ಮಾಡಿ ಪಾರದರ್ಶಕವಾಗಿ ಈ ಪ್ರಕ್ರಿಯೆಯನ್ನ ಮುಗಿಸ್ಕೊಡ್ಬೇಕು ಅನ್ನೋದಕ್ಕೆ ಅವ್ರನ್ನು ಕೂಡ ನಾವು ಮಾಹಿತಿಯನ್ನ ಕೇಳಿದ್ದೀವಿ. ಈ ಪ್ರಕ್ರಿಯೆಯಲ್ಲಿ ನಮಗೆ ಮುಖ್ಯವಾಗಿ 2 ವಿಷಯಗಳನ್ನ ನಾನು ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದ್ಸಾರಿ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕೊಟ್ಟ ನಂತರ ಅದಕ್ಕೆ ಪೂರಕವಾಗಿ ಕೆಲವು ದಾಖಲೆಗಳನ್ನ ನಾವು ನಾಗರಿಕರಿಂದ ಪಡೆಯುವಂತ ಉದ್ದೇಶವನ್ನ ಹೊಂದಿದ್ದೀವಿ. ಅದರಲ್ಲಿ ಒಟ್ಟಾರೆಯಾಗಿ 12 ದಾಖಲೆಗಳಿದೆ. 11 ಪ್ಲಸ್ ಆಧಾರಕ್ಕೆ ಒಂದು ಸ್ಪೆಷಲ್ ಇದು ಪ್ರಿವಿಲೇಜ್ ಇದೆ. ಅದನ್ನ ಕೂಡ ನಾನು ಪ್ರಿವಿಲೇಜ್ ಎಲ್ಲ ಸ್ಪೆಷಲ್ ರೈಡರ್ ಇದೆ, ಅದನ್ನು ಕೂಡ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ. ಈ ಪಟ್ಟಿಯಲ್ಲಿ ಇರ್ತಕ್ಕಂತ ದಾಖಲೆಗಳಲ್ಲಿ ಪಿಂಚಣಿ ಆದೇಶ ಆಗಿರ್ಬೋದು, ಗುರುತಿನ ಚೀಟಿ ಆಗಿರ್ಬೋದು, ಆನಂತರ ಸರ್ಕಾರ ಅಥವಾ ಬ್ಯಾಂಕ್, ಅಂಚೆ ಕಚೇರಿ, LIC, ಸಾರ್ವಜನಿಕ ಉದ್ದಿಮೆ ನೀಡಿರ್ತಕ್ಕಂಥ ಗುರುತಿನ ಪತ್ರ, ಆಮೇಲೆ ಪ್ರಮಾಣ ಪತ್ರ, ದಾಖಲೆ, ಆನಂತರ ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಮೆಟ್ರಿಕ್ಯುಲೇಷನ್ ಮಾರ್ಕ್ಸ್ ಕಾರ್ಡ್, ಆನಂತರ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, FRA ಸರ್ಟಿಫಿಕೇಟ್, ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ, SC ST OBC ಪ್ರಮಾಣ ಪತ್ರಗಳಾಗಿರ್ಬೋದು, ಆನಂತರ ರಾಷ್ಟ್ರೀಯ ನಾಗರಿಕರ ನೋಂದಣಿ ಎಲ್ಲೆಲ್ಲಿ ಆಗಿದೆಯೋ ಅಲ್ಲಿ ಇದ್ದಲ್ಲಿ ಅದನ್ನ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಆನಂತರ ಈ ಹಕ್ಕು ಪತ್ರ ಅಥವಾ ಭೂಮಿ ಹಂಚಿಕೆ ಮಾಡಿರ್ತಕ್ಕಂಥ ಏನಾದ್ರು ದಾಖಲೆ ಇತ್ತಂದ್ರೆ ಅದನ್ನು ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಆಧಾರನ್ನ ಆಸ್ ಐಡೆಂಟಿಟಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಬಟ್ ನಾಟ್ ಆಸ್ ಅ ಪ್ರೂಫ್ ಆಫ್ ಸಿಟಿಸನ್ಶಿಪ್. ಸೊ ಇಷ್ಟು ದಾಖಲೆಗಳನ್ನ ನಾವು ಪಡೆದುಕೊಂಡು ಅವರ ಸಿಟಿಸನ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಅವರ ಹೆಸರನ್ನ ನಾವು ಎಲೆಕ್ಟ್ರಲ್ ರೋಲ್ ಅಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಉದ್ದೇಶವನ್ನ ಹೊಂದಿದ್ದೇವೆ. ಸೊ ಈ ಎಲ್ಲಾ ಪ್ರಕ್ರಿಯೆಯು ತುಂಬಾ ಪಾರದರ್ಶಕವಾಗಿ ಆಗೋದಕ್ಕೆ ಸಹಕಾರಿಯಾಗಲಿ ಅಂತ ಹೇಳಿ ತಮ್ಮನ್ನು ಕೂಡ ನಾವು ಕೇಳ್ತಾ ಇದ್ದೀನಿ. ಸೊ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ಬೂತ್ ಲೆವೆಲ್ ಇಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ, ಆನಂತರ ರಾಜ್ಯ ಮಟ್ಟದಲ್ಲಿ CO ಕಚೇರಿವರೆಗೆ ಪ್ರತಿಯೊಂದು ಪ್ರಕ್ರಿಯೆ ಪಾರದರ್ಶಕವಾಗಿದೆ. ಎಲ್ಲಾ ರೀತಿಯ ಪ್ರೋಗ್ರೆಸ್ ಏನಿದೆ ಅದನ್ನು ಕೂಡ ನಾವು ನಿಯಮಿತವಾಗಿ ತಮ್ಮ ಮೂಲಕ ಮಾಹಿತಿಯನ್ನ ಸಾರ್ವಜನಿಕರಿಗೂ ಹಾಗೂ ಪೊಲಿಟಿಕಲ್ ಪಾರ್ಟಿಗೂ ಕೊಡೋದಕ್ಕೆ ಉದ್ದೇಶವನ್ನ ಹೊಂದಿದ್ದೇವೆ. ಸೊ ಈ ಎಲ್ಲಾ ಪ್ರಕ್ರಿಯೆನ ತಾವು ಕೂಡ ಜನಸಾಮಾನ್ಯರಿಗೆ ತಲುಪಿಸಿ ನಮ್ಮ ಪ್ರಕ್ರಿಯೆಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಡ್ತೀನಿ. ತಮ್ಮಲ್ಲಿ ಏನಾದ್ರು ಕೇಳೋಂತಿದ್ರೆ ಕೇಳ್ಬೋದು. ಬೇರೆ ಪಾರ್ಟ್ ಆಗಿರ್ಬೋದು, ಬೇರೆ ಜಿಲ್ಲೆ ಆಗಿರ್ಬೋದು, ಇವನ್ ಬೇರೆ ರಾಜ್ಯ ಆಗಿರ್ಬೋದು, ಆ ಎಲ್ಲಾ ಪ್ರಕ್ರಿಯೆಗಳನ್ನು ನಾವು ಇಂಟೆನ್ಸಿವ್ ಆಗಿ ಮಾಡಿದ್ವಿ. ಪ್ರತಿಯೊಬ್ಬರನ್ನು ಮ್ಯಾಪಿಂಗ್ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡಿದೀವಿ. 90% ಅಚೀವ್ ಮಾಡಿದೀವಿ ಅಂತ ಹೇಳಿದ್ರೆ ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಅನ್ನ ನಾವು ಮಾಡಿದ್ವಿ. ಬಟ್ ಕೆಲವು ರೇರ್ ಕೇಸ್ಗಳಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಕಷ್ಟ ಆಗಿದೆ ನಮಗೆ. ಮುಖ್ಯವಾಗಿ ಭದ್ರಾವತಿಯಲ್ಲಿ ಇರ್ತಕ್ಕಂಥ VSI, VISL ಮತ್ತು MPM ಏರಿಯಾಗಳಲ್ಲಿ
ಆಗ ಇರ್ತಕ್ಕಂತಹ ಜನ ಈಗ ಇಲ್ಲ. ಸೊ ಹಾಗಾಗಿ ನಮ್ಗೆ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಕಷ್ಟ ಆಗಿದೆ. ಅದರ ಹೊರತುಪಡಿಸಿ ಸಾಮಾನ್ಯವಾಗಿ ನಾವು 90% ಎಲ್ಲ ಕಡೆನೂ ಮಾಡಿದ್ವಿ. ಸೊ ಈ ರೀತಿಯ ಸಮಸ್ಯೆಗಳು ಏನು ಉದ್ಭವ ಆಗ್ಲಿಕ್ಕಿಲ್ಲ ಅಂತ